ಗೊತ್ತಲ್ಲ, ರ್ಯಾಷನಲ್ ಥಿಂಕಿಂಗ್ ಅಂದರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತರ್ಕ ಮಾಡುವಂತಹ ಸಾಮರ್ಥ್ಯವನ್ನು ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಎಮೋಷನ್ಸ್ನೇ ನಮ್ಮ ಭಾವನೆಗಳು ಹೆಚ್ಚಾಗದಾಗ ರ್ಯಾಷನಲ್ ಥಿಂಕಿಂಗ್ನ ಓವರ್ಟೇಕ್ ಮಾಡಿಬಿಡೋದಂತೆ. ಸೊ ಭಾವನೆ ಹೆಚ್ಚಾಗಿದಾಗ ನಾವು ಸರಿ ತಪ್ಪುದು ಯೋಚನೆ ಮಾಡಲ್ಲ, ರಪ್ ಅಂತ ಹೇಳ್ಬಿಡ್ತೀವಿ. ರಪ್ ಅಂತ ಪ್ರೀತಿ ಜಾಸ್ತಿ ಇದ್ದಾಗ ರಪ್ ಅಂತ ಏನೇನೋ ಆಶ್ವಾಸನೆ ಕೊಟ್ಬಿಡೋದು, ಇದು ನೀನಿಗೆ ಅದು ನನಗೆ. ಸೊ ಹಿಂಗೆ ಆಗೋಗ್ಬಿಡುತ್ತೆ. ಯಾವಾಗ ಎಮೋಷನ್ಸ್ ಜಾಸ್ತಿ ಆಗುತ್ತೋ ರ್ಯಾಷನಲ್ ಥಿಂಕಿಂಗು ವೀಕ್ ಆಗೋಗ್ಬಿಡುತ್ತೆ. ಹಂಗಂತ ಮತ್ತು ಇನ್ನೊಂದು ನೋಡ್ತಂದರೆ ಪ್ರತಿ ಸರಿನೂ ರ್ಯಾಷನಲ್ ಥಿಂಕಿಂಗ್ ಮಾಡೋಕ್ಕಾಗಲ್ಲ. ತುಂಬ ಹತ್ತದವ್ರ ಸ್ನೇಹಿತರ ಹತ್ರ ರ್ಯಾಷನಲ್ ಥಿಂಕಿಂಗ್ ಮಾಡೋಕ್ಕಾಗಲ್ಲ. ಭಾಳಷ್ಟು ಹೆಚ್ಚು ಕಡಿಮೆ ಹುಡ್ಕೊಂಡವ್ರೆ ಭಾಳಷ್ಟು ಹೆಚ್ಚು ಕಡಿಮೆ ಸಿಕ್ಬಿಡುತ್ತೆ. ಇವಾಗ ನೋಡಿ ಈಗ ತುಂಬ ಕ್ಲೋಸ್ ಆಗಿರೋ ಫ್ರೆಂಡು ಮತ್ತು ಲೈಫ್ ಪಾರ್ಟ್ನರ್ ಇರುತ್ತಲ್ಲ, ಪ್ರತಿಯೊಂದು ಹಿಂಗೆಲ್ಲ ಮಾಡಿದ್ರೆ ಆ ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ ಲೈಫ್ದು. ಕೆಲವೊಂದ್ಸರಿ ಎಮೋಷ್ನಲ್ ಆಗಿ ನಾವು ತಪ್ಪು ಸರಿ ಅವ್ರ ಕಂಪ್ನಿ ಚೆನ್ನಾಗಿದೆಯಾ ಅಷ್ಟೇ ಸಾಕು. ಇವಾಗ ಕೆಲವೊಂದು ಮೋರ್ ದೆನ್ ಕೊಟ್ಟನೋ ಬಿಟ್ನೋ ಅದೆಲ್ಲ ಎರಡನೇ ವಿಚಾರ. ಬಟ್ ಮೋರ್ ದೆನ್ ಅದಕ್ಕಿಂತ ಮೇಲ್ಪಟ್ಟಿರುವಂಥದ್ದು ಎಮೋಷನ್ಸ್ ಇರುತ್ತೆ. ಅವ್ರ ಜೊತೆ ಅವ್ರ ಕಂಪ್ನಿ ಚೆನ್ನಾಗಿದೆಯಾ, ಖುಷಿಯಾಗಿದೆಯಾ, ಸಣ್ಣ ಪಡೆದು ಹುಡ್ಕಕ್ಕೆ ಹೋಗ್ಬಾರ್ದು. ಹುಡ್ಕೊಂಡಾದ್ರೆ ಪ್ರತಿಯೊಬ್ಬರಲ್ಲೂ ಏನೋ ಒಂದು ಸಿಗ್ತಾನೆ ಇರುತ್ತೆ. ಸೊ ಯಾರೂ ಅಷ್ಟೊಂದು ನನ್ನಲ್ಲಿ ಏನು ತಪ್ಪೇ ಇಲ್ಲ ಅನ್ನೋ ಥರ ಯಾರು ಇರೋದಕ್ಕಾಗೋದಿಲ್ಲ. ಎಲ್ಲರೂ ಏನೋ ಒಂದು ಇರುತ್ತೆ. ಯಾರಾದ್ರು ಏನಕ್ಕೆ ನಮ್ದೇನು ನಿರ್ಧಾರ ನಮಗೆ ಒಂದೊಂದ್ಸರಿ ಜಿಗುಪ್ಸೆ ತರ್ತಾ ಇರುತ್ತೆ. ಏನಕ್ಕಪ್ಪ ಹಿಂಗೆ ಮಾಡಿಬಿಟ್ಟೆ, ಏನಕ್ಕಪ್ಪ ಇಂಥ ನಿರ್ಧಾರ ತಗೊಂಡ್ಬಿಟ್ಟೆ, ಹಿಂಗೆ ಮಾಡಬಾರ್ದಾಯ್ತು ಅಂತ ನಮಗೆ ಎಷ್ಟು ಅನಿಸ್ತಾ ಇರುತ್ತೆ. ಇನ್ನು ಬೇರೆಯವ್ರು ತಪ್ಕೊಂಡು ಹಿಡಿಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸುತ್ತೆ. ಸೊ ಇಷ್ಟು ಬಂದು